ಭರದಿ ನುಡಿದಿನಿತುವನು ಗರುಡಿಯ ಗುರುವ ನೆನೆದನು. ಧರ್ಮರಾಯನ ಚರಣ ಕೆರಗಿದನಾಗ ಜನನಿಯ ಹರಕೆಗಳ ಕೊಳುತ್ತ ಮರುತ ಸುತಗಭಿನಮಿಸಿ ಬಾಣವ ಬರಸೆಳೆದನ ಕರ್ಣಪೂರಕ್ಕೆ. ಪರಬಲಾಂತಕ ಪಾರ್ಥನೆಚ್ಚನು ಸುರಪತಿಯ ಸಭೆಗೆ. ಕಡುಗಲಿಯು ನರ ನೆಚ್ಚ ಬಾಣವು ತಡೆಯದೈದುದುದಿಂದ್ರ ಸಭೆಯಲ್ಲಿ. ನಡುವೆ ರತ್ನದ ಕಂಬವನು ತಾನೊಡೆದು ಕೀಲಿಸಲು. ಸಿಡಿಲು ಹೊಡೆದಂತಾಯ್ತು ದಿವಿಜರು ನಡುಗೆ ಛಲ್ಲೆನೆ ಚೆಲ್ಲೆ ಓಡಲು. ನಡುಗಿ ಮೃತ್ಯುಂಜಯ ಶಿವಾಯನು ತಿರ್ದನ ಮರೇಂದ್ರ. ಕೆಟ್ಟು ಸುರರೋಡಿದರು ಕಂಬದಿ ನೆಟ್ಟ ಬಾಣವ ಕಂಡು. ಬೆರಗಿನ ದೃಷ್ಟಿಯಲ್ಲಿ ಶರದೆಸುಗೆ ಲಿಖಿತವಿದಾವನೆಸುಗೆಗ. ಕೆಟ್ಟೆನೋ ಶಿವಯನು ತಲೋಲೆಯ ಬಿಟ್ಟು ತಂದರು ಬಹಳ ತವ ಕದಿ. ಕೊಟ್ಟನಾಗಳೆ ಕರೆದು ಕರ್ಣಿಕ ಪತಿಗೆ ಶತಮನ್ಯೋ. ಸ್ವಸ್ತಿ ಶ್ರೀಮತು ದಿವಿಜರಾಯ ಸಮಸ್ತ ಗುಣ ಸಂಪನ್ನ ಸುರಪತಿ. ಹಸ್ತಿವಾಹನ ಪಾಂಡುವಿನ ಸುತ ಪಾರ್ಥನೆಂದೆನಿಪ. ಹಸ್ತಿನಾಪುರದರ ಸುತನುಜನು ಪ್ರಸ್ಥದಿಂದಲಿ ಕಳುಹಿದೋಲೆಯ. ವಿಸ್ತರದಿ ಕೇಳುವುದು ಕುಂತಿ ಸುತನ ಭಿನ್ನಪವಾ. ಹೀಗೆ ಹೇಳಿ ಅರ್ಜುನನು ದ್ರೋಣಾಚಾರ್ಯರನ್ನು ಸ್ಮರಿಸಿ ಧರ್ಮರಾಯನ ಪಾದಗಳಿಗೆ ನಮಸ್ಕರಿಸಿ ತಾಯಿಯ ಆಶೀರ್ವಾದಗಳನ್ನು ಪಡೆದು ಭೀಮನಿಗೆ ವಂದಿಸಿ ಹೆದೆಯನ್ನು ಕಿವಿಯವರೆಗೆ ಎಳೆದು ಇಂದ್ರಸಭೆಗೆ ಬಾಣವನ್ನು ಬಿಟ್ಟನು. ಮಹಾಪರಾಕ್ರಮಿಯಾದ ಅರ್ಜುನನು ಬಿಟ್ಟ ಬಾಣವು ಇಂದ್ರನ ಸಭೆಯ ನಡುವೆ ಇದ್ದ ರತ್ನದ ಕಂಬಕ್ಕೆ ಚುಚ್ಚಲು ಸಿಡಿಲು ಹೊಡೆದಂತಹ ಶಬ್ದವಾಯಿತು. ದೇವತೆಗಳ ಎದೆಗಳು ಝಲ್ಲೆಂದು ನಡುಗಿದವು. ಅವರು ದಿಕ್ಕಾಪಾಲಾಗಿ ಓಡಿದರು. ಇಂದ್ರನು ನಡುಗಿ ಶಿವ ಮೃತ್ಯುಂಜಯ ಎಂದನು. ಕಂಬದಲ್ಲಿ ಬಾಣವು ನೆಟ್ಟುದನ್ನು ನೋಡಿ ಭಯಗೊಂಡ ಇಂದ್ರನು ಇದು ಯಾರ ಬಾಣ ಪ್ರಯೋಗವೋ ಯಾರ ಲಿಖಿತವೋ ಶಿವ ನಾನು ಕೆಟ್ಟೆ ಎಂಬುದಾಗಿ ಕಳವಳಗೊಂಡನು. ದೂತರು ಬಾಣಕ್ಕೆ ಕಟ್ಟಿದ ಓಲೆಯನ್ನು ತಂದುಕೊಡಲು ಇಂದ್ರನು ಅದನ್ನು ಕರ್ಣಿಕರ ಮುಖ್ಯಸ್ಥನಿಗೆ ಓದಲು ಕೊಟ್ಟನು. ಸ್ವಸ್ತಿ ಸಮಸ್ತ ಸದ್ಗುಣ ಸಂಪನ್ನನು, ಐರಾವತವನ್ನು ತನ್ನ ವಾಹನವಾಗಿ ಉಳ್ಳವನು, ದೇವತೆಗಳ ಒಡೆಯನೂ ಆದ ದೇವೇಂದ್ರನೇ, ಹಸ್ತಿನಾಪುರದ ಪಾಂಡುರಾಜನ ಕುಮಾರನು ಪ್ರಸಂಗವಶಾತ್ ಕಳುಹಿಸಿರುವ ಈ ಓಲೆಯನ್ನು ಸಾವಧಾನದಿಂದ ಕೇಳಬೇಕು ಎಂದು ಬಿನ್ನಹ